ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ನಿಮಗೆ ಬನಾನಾ ಸ್ಮೂತಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಬನಾನಾ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೊಳ್ಳಿ. 1 ಅವರ್ ಮುಂಚೆ ನೆನೆಸಿಟ್ಕೋಬೇಕು. ಮತ್ತು 1 ಲೋಟ ತಣ್ಣಗಿರೋ ಹಾಲು, ಕಾಯಿಸಿರೋ ಹಾಲನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ, ಏಲಕ್ಕಿ ಪೌಡ್ರು ಇದನ್ನು ಮಾಡಲಿಕ್ಕೆ. ಬಾಳೆಹಣ್ಣೆ ಸ್ವೀಟಾಗಿರೋದ್ರಿಂದ ನಮಗೆ ಬೆಲ್ಲ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಮಕ್ಕಳಿಗೆ ಸ್ವಲ್ಪ ಸ್ವೀಟಾಗಿದ್ದರೆ ಇಷ್ಟ ಆಗುತ್ತೆ ಅಂತ ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಜಾಸ್ತಿ ನಾವು ಶುಗರ್ನ ಯೂಸ್ ಮಾಡೋದಿಲ್ಲ, ಬೆಲ್ಲದ ಪೌಡ್ರನ್ನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣು ಸಣ್ಣಕ್ಕೆ ಹೆಚ್ಚಿದ್ನಲ್ಲ ಆ ಬಾಳೆಹಣ್ಣು ಹಾಕಬೇಕು. ನಿಮ್ಮ ಹತ್ರ ಜ್ಯೂಸ್ ಜಾರ್ ಇದ್ದರೆ ಜ್ಯೂಸ್ ಜಾರ್ ಉಪಯೋಗಿಸ್ಕೊಳ್ಳಿ. ನನ್ನ ಹತ್ರ ಜ್ಯೂಸ್ ಜಾರ್ ಇಲ್ಲ, ಅದಕ್ಕೆ ಮಿಕ್ಸಿ ಜಾರ್ ಉಪಯೋಗಿಸ್ಕೊತಿದ್ದೀನಿ. ನೆಕ್ಸ್ಟು ನೆನೆಸಿಟ್ಟಿರೋ ಡ್ರೈ ಫ್ರೂಟು ಮತ್ತು 1 ಲೋಟ ಹಾಲು. ನಮ್ಗೆ ಅದು ರುಬ್ಲಿಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಹಾಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಳ್ಳೋಣ. ಇದೇನಂತ ಅಂದರೆ ಬನಾನಾ ಸ್ಮೂತಿ ತುಂಬ ಆರೋಗ್ಯಕರವಾಗಿರುತ್ತೆ. ಯಾಕಂದರೆ ನಾವಿಲ್ಲಿ ಹಾಲು ಮತ್ತು ಮಕ್ಕಳು ಸುಮ್ಮನೆ ಹಾಲು ಕೊಟ್ಟರೆ ಕುಡಿಯೋದಿಲ್ಲ. ಅದಕ್ಕೋಸ್ಕರ ಹಾಲು, ಡ್ರೈ ಫ್ರೂಟ್ಸು, ಬನಾನಾ ಇದು ಎಲ್ಲ ಮಿಕ್ಸ್ ಮಾಡಿ ಸ್ಮೂತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಇದನ್ನು ಫ್ರಿಡ್ಜಲ್ಲಿ ಇಟ್ಟು 1 ಅವರ್ ಆದಮೇಲೆ ಕುಡಿಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಆರೋಗ್ಯಕರನೂ ಆಗಿರುತ್ತೆ. ಈಗ ರುಬ್ಬಿದ್ದೀನಿ ನೋಡಿ, ರುಬ್ಬಿಟ್ಟು ಒಂದು ಗ್ಲಾಸಿಗೆ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಮತ್ತು ತುಂಬ ಹೆಲ್ತಿಯಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.